ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಮ ಆಧಾರ್ ನಂಬರ್ನಿಂದ ಮೊಬೈಲ್ನಲ್ಲಿ ಆಧಾರ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕೆಂದು ತಿಳಿಸಿಕೊಡುತ್ತೇವೆ. ಈಗ ಗೂಗಲ್ನಲ್ಲಿ ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡಿಬಿಟ್ಟು UIDAI ಎಂದು ಟೈಪ್ ಮಾಡಿದ ತಕ್ಷಣ ನಿಮಗೆ ಒಂದು UIDAI ಅಂದ್ಬಿಟ್ಟು ಒಂದು ಸರ್ಕಾರಿ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕ್ಷಮಿಸಿ, ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಮೇಲ್ಗಡೆ ಇದೆ ನೋಡಿ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಂಗ್ಲೀಷ್ ಸೆಲೆಕ್ಟ್ ಆದ ನಂತರ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಕನ್ಫ್ಯೂಸ್ ಆಗಬೇಡಿ, ತುಂಬ ಸಿಂಪಲ್ ಆಗಿದೆ. ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲೊಂದು ಆಧಾರ್ ಡೌನ್ಲೋಡ್ ಎಂದುಬಿಟ್ಟು ಅದನ್ನು ಕ್ಲಿಕ್ ಮಾಡಿದರೆ, ಇನ್ನು ಕೆಳಗಡೆ ಒಂದು ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನೀವು ನೇರವಾಗಿ ಇಲ್ಲಿ ಕೆಳಗಡೆ ಆಧಾರ್ ನಂಬರ್, ನಿಮ್ಮ ಆಧಾರ್ ಕಾರ್ಡಲ್ಲಿ ಆಧಾರ್ ನಂಬರನ್ನು ಟೈಪ್ ಮಾಡಬೇಕು. ಟೈಪ್ ಮಾಡಿ ಆಮೇಲೆ ಕೆಳಗಡೆ ಬಂದುಬಿಟ್ಟು ಕ್ಯಾಪ್ಚಾ ಅಂತಿದೆಯಲ್ಲ ಅದನ್ನು ಟೈಪ್ ಮಾಡಿಬಿಟ್ಟು ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕು. ಕ್ಯಾಪ್ಚಾ ಹೊಡೆದ ಮೇಲೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತು ಆಧಾರ್ ಲಿಂಕಿಗಿರುವ ನಂಬರಿಗೆ OTP ಬರುತ್ತೆ. ನಂತರ ಈ ಥರ ಈಗ ನೋಡಿ OTP ಬರುತ್ತೆ. ಆ OTPನ ಕೆಳಗಡೆ ಫಿಲ್ ಮಾಡಬೇಕು. ಅಂದರೆ ಕೆಳಗಡೆ ಕೊಟ್ಟಿರುವಂಥ ಅದರಲ್ಲಿ ನೀವು ಈ OTPನ ಟೈಪ್ ಮಾಡಿ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗಿಲ್ಲೇ ವೆರಿಫೈಡ್ ಆ್ಯಂಡ್ ಡೌನ್ಲೋಡ್ ಅಂತ ಬರುತ್ತೆ. ಈಗ ನೋಡಿ, ಈಗ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗ್ತಾಯಿದೆ. ವೆಬ್ಸೈಟ್ ತುಂಬ ಸರ್ವರ್ ಬಿಜಿ ಇದೆ. ನಂತರ ಈ ಟೈಪ್ ವೆರಿಫೈಡ್ ಆ್ಯಂಡ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ನೇರವಾಗಿ ಇಲ್ಲಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ನಿಮ್ಮ ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಇರಬೇಕು ಲಾಸ್ಟು. ಫಾರ್ ಎಕ್ಸಾಂಪಲ್ ಈಗ ನಾನು PUNDA ಆಮೇಲೆ ಹೊಡೆದ್ಬಿಟ್ಟು ನಾನು 1985 ಅಂತ ನಾನು ಹೊಡಿತೀನಿ. ನಿಮ್ಮದು ಯಾವುದು ಡೇಟ್ ಆಫ್ ಬರ್ತ್ ಇದೆ ಅದನ್ನು ಓನ್ಲಿ ಇಯರ್ಸ್ ಅಷ್ಟೇ ನೀವು ಹೊಡೆದು ಓಕೆ ಮಾಡಿದರೆ ನಿಮಗೆ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿ ಬಂತು. ಈ ಥರ ಡೌನ್ಲೋಡ್ ಆಗಿ ಬರುತ್ತೆ. ಈ ಥರ ನಿಮಗೆ ಈಸಿಯಾಗಿ ನಿಮ್ಮ ಮೊಬೈಲ್ದಲ್ಲಿ ಮನೆಯಲ್ಲಿ ಕುಳಿತುಕೊಂಡು ನೀವು ಈ ಒಂದು ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟೌಟ್ ಕೂಡ ನೀವು ಕಂಪ್ಯೂಟರ್ ಅಂಗಡಿಯಲ್ಲಿ ತೆಗೆಸಿಕೊಳ್ಳಬಹುದು. ಬಹಳ ಸಿಂಪಲ್ ಆಗಿದೆ. ಒಂದೆರಡು ಸಲ ಟ್ರೈ ಮಾಡಿ ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ, ತುಂಬ ಈಸಿಯಾಗಿದೆ ಈ ಒಂದು ಮೆಥಡ. ಹಾಗೆ ಹೇಳ್ತಾ ಈ ನಮ್ಮ ಚಾನಲನ್ನು ದಯವಿಟ್ಟು ಧನ್ಯವಾದಗಳು ಮಾಡಿರಿ ಅಂತ ಹೇಳಿ